ಆ ಡೇಟಲ್ಲಿನೇ ಇದೆ. ಎಷ್ಟು ಡೇಟ್ ಅಂದರೆ 28 ಜನವರಿ 1992, ವಾರ ಮಂಗಳವಾರ ದಿವಸ ಬರುತ್ತೆ. 97, 28 ಜನವರಿ 1997 ವಾರ ಮಂಗಳವಾರ ದಿವಸ 7:30 7ರಿಂದ 8 ಗಂಟೆ ಅಂದರೂ ಬರುತ್ತೆ. ಅದು ಅಲ್ಲಿ ಏನು ಬರುತ್ತೆ, ಉತ್ತರೆ ನಕ್ಷತ್ರ ಕನ್ಯಾ ರಾಶಿ ಬರುತ್ತೆ. ಉತ್ತರೆ ನಕ್ಷತ್ರ ಕನ್ಯಾ ರಾಶಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ವಿದ್ಯಾಭ್ಯಾಸ ಕುಂಠಿತ ಆಯಿತು, ಕಬ್ಬಿಣ ಆಗುತ್ತೆ ಅಂತ ಹೇಳಿದೆ. ಇದನ್ನು ಮನೆ ಹೇಳಿದೆ ನಾನು. ಮನೆ ಒಳಗಿಂದ ಹೊರಗಡೆ ಬರಬೇಕಾದ್ರೆ ಬಲಗಡೆ ಸೂರ್ಯ ಹುಡ್ತಾನೆ. ಮನೆ ಮುಂದೆ ಲೈಟಾಗಿ ಡೌನ್ ಬಂದು ಸೈಡ್ಗೆ ಡೌನ್ ಹೋಗಿ 3 ರೋಡ್ ಆಗಿ ಅದು ಮತ್ತೆ ರೋಡ್ ಕಂಟಿನ್ಯೂ ಆಗಿ ಅಲ್ಲಿ ಮುಂದಕ್ಕೆ ಹೋಗಿ ಸೈಡ್ಗೆ ಬಂದರೆ ದೇವಸ್ಥಾನ ಬರುತ್ತೆ. ಹೌದಲ್ವಾ? ಆಮೇಲೆ ಮನೆಯಲ್ಲಿ ಬಾಗಿಲುಗಳು ಒಂದು ಹೊಸ್ಲು ಗೆದ್ದಿಡ್ದೈತಿ ಅಂತಕ್ಕಂಥದ್ದನ್ನು ಆದ್ಯತೆ ಕೊಟ್ಟೆ. ಹೌದಲ್ವಾ? ಹೌದು, ಅದು ಒಂದು ಹೊಸ್ಲು ತೆಗೆದು ಹಾಕಬೇಕು. ಆಮೇಲೆ ಹೊರಗಿಂದ ಒಳಗಡೆ ಬರುವಾಗ ಎಡಗಡೆಯ ಫಸ್ಟ್ ಮೂಲಿ ದೇವಮೂಲಿ, ದೇವರಿಲ್ಲ ಅಲ್ಲಿಗೆ ದವಸ ಧಾನ್ಯ ಆಳು ಮೂಳು ಮೂಟೆ ಗೀಟೆ ಇಂಥವೆಲ್ಲ ಇದಾವೆ, ಹಗ್ಗ ಕುಡ್ಲು ಮಚ್ಚು. ಹೌದಲ್ವಾ? ಅವನ್ನೆಲ್ಲ ತೆಗೀರಿ. ಅವ್ನು ತೆಗೆದು ಅದನ್ನು ದೇವ್ರ ಮೂಲಿ ತೂಕ ಇಡಬಾಡ್ರಿ. ಅಲ್ಲಿಗೊಂದು ಡ್ರಮ್ ನೀರು ತುಂಬಿಡ್ಬೋದು, ಅಥವಾ ಅದನ್ನು ದೇವ್ರ ಮನೆ ಮಾಡ್ಬೋದು. ಇಲ್ಲಾಂದ್ರೆ ಇಂಥದ್ದೊಂದು ಅಕ್ವೇರಿಯಮ್ ಇಡಬೇಕು. ಒಂದು ಅಕ್ವೇರಿಯಮ್ ತಗೊಂಬಂದು ಇಡಬೇಕು ಅಲ್ಲಿಗೆ. ಅದನ್ನು ಮಾಡಬೇಕು. ಅದು ಹೊಸ್ಲು ಚೇಂಜ್ ಮಾಡಬೇಕು. ಇದು ನಿಮ್ಮದು ಹೊಸ್ಲು ಹೋಗಿರೋದನ್ನು ಒಂದು ಹೊಸ್ಲು. ಸರಿ, ಇಲ್ಲಿ ಆಕ್ಸಿಡೆಂಟ್ ಆಪರೇಷನ್ ಆಗುವ ಅಪಾಯವಿದೆ, ಒಳ್ಳೆಯ ಹವ್ಯಾಸವನ್ನು ಬೆಳೆಸಿಕೊಳ್ಳಿ, ನಿಮ್ಮ ಜೀವನ ಚೆನ್ನಾಗಿರುತ್ತದೆ ಅಂತ ಈ ಹುಡುಗನ ಬಗ್ಗೆ ಆಯಿತು. ಎಷ್ಟು ದಿವಸ ಆಯಿತು ಆಕ್ಸಿಡೆಂಟ್ ಆಗಿ? 10 ದಿವಸ ಆಯಿತು. ಯಾಕೆ ಇದನ್ನು ಹೇಳ್ತೇನೆ ಅಂತಂದ್ರೆ, ಶನಿ ಪೂಜೆನ ಮಾಡಿ ಬಿಟ್ಟು ಮಾಡಬೇಡ್ರಿ. ಮಾಡ್ತೀನಿ ಅಂದ್ರೆ ಶನಿ ಕಥೆನ ಮಾಡ್ತಾ ಹೋಗ್ರಿ. ಇಲ್ಲ ಅಂತಂದರೆ ಶನಿಮಾತನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಹೋಮ ಮಾಡಿಬಿಟ್ಟು ಒಂದು ಅಭಿಷೇಕ ಮಾಡಿಬಿಟ್ಟು ಬಿಡ್ರಿ. ವರ್ಷಕ್ಕೊಂದು ಸತ ಹೋಗ್ಬಿಟ್ಟು ನವಗ್ರಹ ದಾನ ಕೊಟ್ಟು ಕಪ್ ಟವೆಲ್ ದಾನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ಅರ್ಥ ಆಯ್ತಾ? ಇದನ್ನು ಮಾಡಿರಿ. ಯಾಕಂದರೆ ಇದು ಜೀವನ ಬದುಕಿದ್ರೆ, ಯಾಕಂದರೆ ಇವನು ಹುಟ್ಟಿದ್ದು ರವಿ ದೇಶಭಕ್ತಿ. ಶನಿ ಈಗ ಸದ್ಯಕ್ಕೆ ಸರಿ ಇಲ್ಲ, ಶನಿ ಕೆಟ್ಟವನಂತ ಯಾರು ತಿಳ್ಕೊಬೇಡಿ. ಯಾಕಂದರೆ ಆ ದೋಷನ ಪರಿಹಾರ ಕೊಟ್ಕೊಳ್ಳಿ, ಅಲ್ಲಿ ತಾನೇ ಬರುತ್ತೆ. ಯಾಕಂದರೆ ಅವ್ನು ಹುಟ್ಟಿದಾಗಲೇ ಏನಿದೆ ಅಂತಂದರೆ ಒಂದು ಆಶ್ಲೇಷ ಪೂಜೆ ಮತ್ತು ಶನಿಮಾತನ ದೇವಸ್ಥಾನಕ್ಕೆ ಒಂದು ಅಭಿಷೇಕ ಮಾಡಿಸ್ಬೇಕಂತ ಐತಿ. ಅದನ್ನು ಈಗಲಾದರೂ ಮುಗಿಸ್ರಿ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಯಾವ ಊರು ಅಂದ್ರೆ ಇದು? ತಾವರೆಕೆರೆ. ನಿಮಗೆ ಗೊತ್ತಾಗಬೇಕು ನಿಮ್ಮ ತಾವರೆಕೆರೆ ಎಲ್ಲೈತೆ, ನಾನು ಎಲ್ಲೇ ಇದ್ದೀನಿ. ಇದನ್ನು ಸರಿ ಮಾಡಿ. ನಿನಗೆ ವಾರ ಭಾನುವಾರ ಮತ್ತು ಸೋಮವಾರ ಉತ್ತಮವಾದ ವಾರ. ಇದೆಲ್ಲ ಮುಗಿದ ಮೇಲೆ, ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ಕೆಂಪು ಹರಳು ಬೆಳ್ಳಿ ಉಂಗುರ ಅಂತ ಸಿಗುತ್ತೆ. ಎಲ್ಲೇ ಚಿನ್ನ ಬೆಳ್ಳಿ ಅಂಗಡಿಯಲ್ಲೇ ರೆಡ್ ರೂಬಿ ಅಂತ ಕೇಳಬೇಕು. 3 ಕ್ಯಾರೆಕ್ಟರ್ ಮೇಲೆ ಇರಬೇಕು. ಅದು ಬೆಳ್ಳಿ ಉಂಗುರದಲ್ಲಿ ಮಾಡಿಸಿ ನೀನು ಧರಿಸ್ಬೇಕು. ಅವಾಗ ನೀನು ಸೇಫ್ಟಿ. ಅದನ್ನು ಮಾಡಿಸಿದ ಮೇಲೆ ನನ್ನ ಹತ್ರ ತಂದು ಕೊಟ್ಟು ತೊಗೊಂಡೋಗ್ಬೇಕು. ಮತ್ತು ಉಂಗುರನ ಗಂಡು ಮಕ್ಕಳು ಬಲಗಡೆ ಕೈ ಉಂಗುರ ಬೆಳ್ಳಿಗೆ ಮಾಡಿಸ್ಬೇಕು. ಅದನ್ನು ಮಾಡಿಸಿ ನನಗೆ ತಂದು ಕೊಟ್ಟು ತೊಗೊಂಡೋಗ್ಬೇಕು. ಇಷ್ಟು ನಿಮ್ಮದು. ಯಾಕೆ ನಿಮ್ಗೆ ಇದನ್ನೆಲ್ಲ ಹೇಳ್ತಂದರೆ, ನಿಮ್ಮೂರು ಎಲ್ಲೋ ಐತಿ, ನಾನು ಎಲ್ಲೋ ಇದ್ದೀನಿ, ಅದನ್ನು ನೀವು ಸರಿ ಮಾಡಿರಿ. ಇಲ್ಲಾಂದ್ರೆ ಧನ ಹಾನಿ ಆಗ್ತಾ ಹೋಗ್ತೈತಿ, ಆಕ್ಸಿಡೆಂಟ್ ಆಪರೇಷನ್ ಆಗುವ ಅಪಾಯವಿದೆ. ಇವೆಲ್ಲವೂ ಮನುಷ್ಯನಿಗೆ ಇದಾಗುತ್ತೆ. ಆಗೈತಲ್ವ? ಇಂಥ ಘಟನೆ ನಡೆದವಲ್ವ? ಅಷ್ಟು ಮನುಷ್ಯ ಅಭಿವೃದ್ಧಿ ಬಂದುಬಿಟ್ರೆ ಅಲ್ಲ, ಮನುಷ್ಯ ತನ್ನನ್ನು ತಾನು ಸೇಫ್ಟಿ ಮಾಡ್ಕೊಳ್ಳೋದು ಮುಖ್ಯ. ಅದನ್ನು ಮಾಡಿಕೊಡ್ರಿ. ನಿಮ್ಮೂರದ್ದು ಇಲ್ಲಿ ಕುಂತ್ಕೊಂಡು ಹೇಳಿದ್ದೀನಿ, ಅದನ್ನು ಸರಿ ಮಾಡಿರಿ.